ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ವಿರೋಧಿಸಿ ಇವತ್ತು ಏನು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ಗೆ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ನೈತಿಕ ಬೆಂಬಲ ಮಾತ್ರ. ಕ್ಯಾಂಪ್ಸ್ ಹಾಗೂ ರೂಪ್ಸಾ ಖಾಸಗಿ ಶಾಲೆಗಳು ನೈತಿಕ ಬೆಂಬಲ ಸೂಚಿಸಿವೆ. STA1 ಕಿರು ಪರೀಕ್ಷೆ ಹಿನ್ನೆಲೆಯಲ್ಲಿ ಬಂದ್ಗೆ ಕೇವಲ ನೈತಿಕ ಬೆಂಬಲ ಅಷ್ಟೇ. ರಜೆ ನೀಡದೆ ನೈತಿಕ ಬೆಂಬಲವನ್ನು ನೀಡಿದವೆ ಖಾಸಗಿ ಶಾಲೆಗಳ ಒಕ್ಕೂಟ. ಇವತ್ತು ಖಾಸಗಿ ಶಾಲೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ. ರಜೆ ಇರೋದಿಲ್ಲ, ತರಗತಿಗಳು ಕೂಡ ನಡೆಯುತ್ತೆ. ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ದು ನೈತಿಕ ಬೆಂಬಲ ಇದೆ, ಆದರೆ ರಜೆ ಇಲ್ಲ ಅಂತ. ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಪೋಷಕರ ಸಂಘಟನೆಯಿಂದ ಕೂಡ ಬಂದ್ಗೆ ಬೆಂಬಲ ಇಲ್ಲ. ಕರ್ನಾಟಕ ಬಂದ್ಗೆ ಬೆಂಬಲ ನೀಡದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಕರ್ನಾಟಕ ಪೋಷಕರ ಸಂಘಟನೆ ತೀರ್ಮಾನ ಕೈಗೊಂಡಿದೆ. ಇವತ್ತಿನ ಕರ್ನಾಟಕ ಬಂದ್ಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಪೋಷಕರ ಸಮನ್ವಯ ಸಮಿತಿಯ ಅಧ್ಯಕ್ಷ ಯೋಗಾನಂದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ. ಅಂದರೆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ನಿಲುವು ಕೂಡ ಕರ್ನಾಟಕದ ಪರವಾಗಿದೆ, ಕಾವೇರಿಯ ಪರವಾಗಿದೆ, ಆದರೆ ನೈತಿಕ ಬೆಂಬಲ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಓಕೆ, ಇನ್ನು ಎಲ್ಲೆಲ್ಲಿ ಈಗ ಬಂದ್ನ ಬಿಸಿ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಯಶವಂತಪುರದಿಂದ ವಿನಯ್ ಲೈವ್ ಅಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಿಂದ ಸಂಜಯ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ವಿನಯ್ನ ಮಾತಾಡ್ಸೋಣ. ವಿನಯ್, ಬೆಂಗಳೂರಿನ ಮೆಜೆಸ್ಟಿಕ್ ಮತ್ತೆ ಸ್ಯಾಟಲೈಟ್ ಅಲ್ಲಿ ಹೇಗಿದೆ ಸಿಚುವೇಶನ್ ಗಮನಿಸ್ತಾ ಇದ್ವಿ. ಯಶವಂತಪುರದಲ್ಲಿ ಕೂಡ ಸಾಕಷ್ಟು ಜನಸಂಚಾರ ಇರುತ್ತೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಮಾರ್ಕೆಟ್ ಇರೋದ್ರಿಂದ ಎಂದಿನ ಹಾಗೆ ಇದೆಯಾ ಅಲ್ಲಿಯ ಪರಿಸ್ಥಿತಿ? ಜನರ ಓಡಾಟ ಅಥವಾ ಸ್ವಲ್ಪ ತಗ್ಗಿದೆಯಾ ಇವತ್ತಿನ ಜನರ ಸಂಚಾರ ಅಥವಾ ಬಸ್ಗಳ ಓಡಾಟ? ಯಾವ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆ? ವಿಜಯ್, ಇಂದು ಕನ್ನಡ ಪರ ಸಂಘಟನೆಗಳು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ಬಂತು. ಕಳೆದ 10-12 ದಿವಸಗಳಿಂದನೂ ಕೂಡ ಕರ್ನಾಟಕ ಬಂದ್ ಮಾಡ್ತೀವಿ, 13ನೇ ತಾರೀಕು ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದರು. ಆದರೆ ವ್ಯಾಪಕ ಮಳೆ ಜೊತೆಗೆ ಸಹಜವಾಗಿ ಪ್ರಕೃತಿಯ ವಾಲ್ತಾ ಇದ್ದ ಹಾಗೆ, ಮಳೆ ಆಗ್ತಾ ಇದ್ದ ಹಾಗೆ ಸಹಜವಾಗಿಯೇ ಬಂದ್ಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿಂದ ಹಿಡಿದು ಬಹುತೇಕರು ಯಾರು ಕೈ ಜೋಡಿಸಿದ್ರು ಅವರು ಈ ಒಂದು ಬಂದ್ನಿಂದ ವಾಪಸ್ ತೆಗೆದುಕೊಂಡ್ರು. ಹೀಗಾಗಿ ಇವತ್ತಿನ ಬಂದ್ಗೆ ರಾಜಧಾನಿ ಬೆಂಗಳೂರಲ್ಲಿ ವ್ಯಾಪಕ ಬೆಂಬಲ ಸಿಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಂತಹ ಬಂದ್ನ ಬಿಸಿ ಕೂಡ ಜನರಿಗೆ ತಡ್ತಾ ಇಲ್ಲ. ಸದ್ಯಕ್ಕೆ ನಾನು ನಿಮಗೆ ರಾಜ್ಯದ 17 ಜಿಲ್ಲಾ ಕೇಂದ್ರಗಳನ್ನು ಸಂಪರ್ಕಿಸುವಂಥ ಒಂದು ಸರ್ಕಲ್, ಯಶವಂತಪುರದ ಸರ್ಕಲಲ್ಲಿ ಇದ್ದೀನಿ. ಈ ಸರ್ಕಲ್ ಭಾಗದಲ್ಲಿ ನೋಡ್ಬೋದು ನೀವು, ಹತ್ತತ್ರ 8 ಗಂಟೆ ಸಮೀಪಿಸ್ತಾ ಇದ್ದ ಹಾಗೆ ಜನರ ಸಂಚಾರ ಕೂಡ ಸಹಜವಾಗಿದೆ, ಓಡಾಟವು ಕೂಡ ಸಹಜವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ಜನರು ಭಾಗಿಯಾಗ್ತಾ ಇದ್ದಾರೆ. ಎಂದಿನಂತೆ ಆಫೀಸ್ ಕಚೇರಿಗಳಿಗೆ ಹೋಗುವಂಥವ್ರು, ಶಾಲಾ ವಾಹನಗಳ ಓಡಾಟ, ಆಟೋ ಚಾಲಕರ ಓಡಾಟ, ಜೊತೆಗೆ ಬಹುತೇಕ ಸಹಜವಾದಂತಹ ಜನರ ಸಂಚಾರ ಕೂಡ ಕಂಡು ಬರ್ತಾ ಇದೆ. ಇವತ್ತು ಕರ್ನಾಟಕ ಬಂದಿದ್ದರೂ ಕೂಡ ಸರ್ಕಾರಿ, ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಸಹಜವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ರೀತಿಯಂಥ ಸೇವೆಯಲ್ಲಿ ವ್ಯತ್ಯಯ ಇರೋದಿಲ್ಲ. ಜೊತೆಗೆ ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಕೂಡ ನೈತಿಕ ಬೆಂಬಲವನ್ನು ಕೊಟ್ಟಿವೆ. ಯಾವುದೇ ರೀತಿಯಂತಹ ಬಂದ್ ಮಾಡಿ ನಾವು ಬೆಂಬಲವನ್ನು ಕೊಡೋದಿಲ್ಲ ಅನ್ನುವಂತಹ ಸೂಚನೆಯನ್ನು ಕೂಡ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಫನ ಕೂಡ ಸೂಚನೆ ಕೊಟ್ಟಿದೆ. ಹೀಗಾಗಿ ಇವತ್ತಿನ ಬಂದ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗದೇ ಇರೋದ್ರಿಂದ, ಕೇವಲ ನೈತಿಕ ಬೆಂಬಲ ಸಿಗ್ತಾ ಇರೋದ್ರಿಂದ ಜನರ ಸಂಚಾರ ಕೂಡ ಯಶವಂತಪುರ ಭಾಗಗಳಲ್ಲಿ ಸಹಜವಾಗಿ ಕಂಡು ಬರ್ತಾ ಇದೆ. ಉತ್ತರ ಭಾಗಗಳಿಗೆ ಸಂಪರ್ಕಿಸುವಂಥ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲಾ ಕೇಂದ್ರಗಳನ್ನು ಸಂಪರ್ಕಿಸುವಂಥ ರಸ್ತೆ ಕೂಡ ಸಹಜವಾಗಿದೆ. ಯಾವುದೇ ರೀತಿಯಂಥ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಜನರ ಸಂಚಾರದಲ್ಲೂ ಕೂಡ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ. ಆದರೆ ಕೇವಲ ರಾಜಧಾನಿಯಲ್ಲಿ ಕೆಲವು ಭಾಗದಲ್ಲಿ ಪ್ರತಿಭಟನೆ ಬಿಟ್ಟರೆ ಇವತ್ತು ಕರ್ನಾಟಕದ ಬಹುತೇಕ ಭಾಗಗಳಿಂದ ಸೇರಿದಂತೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸಿ ಕಂಡು ಬರ್ತಾ ಇಲ್ಲ. ವಿಜಯ್.